ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಅವರಿಗೆ ರಾಜ್ಯಶಾಸ್ತ್ರದಲ್ಲಿ ಇರುವಂತಹ ಇಂಪಾರ್ಟೆಂಟ್ ಚಾಪ್ಟರ್, ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಯಾವುದೆಲ್ಲ ಕ್ವಶನ್ಸ್ ಬಂದಿದೆ ಆ ಚಾಪ್ಟರ್ ಅನ್ನ ನಾನು ಹೇಳ್ತಾ ಹೋಗ್ತೇನೆ. ಸೊ ನೀವು ಆ ಬುಕ್ಸ್ ಇದ್ರೆ ದಯವಿಟ್ಟು ಅದು ಚಾಪ್ಟರ್ನೆಲ್ಲ ಪಾಯಿಂಟ್ ಮಾಡ್ಕೊಳ್ಳಿ. ಸಮಯ ಇದ್ರೆ ನೀವೆಲ್ಲ ಚಾಪ್ಟರ್ ಅನ್ನ ಓದ್ಕೊಳ್ಳಿ. ಸಮಯ ಇಲ್ಲದವರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಇರುವ ಚಾಪ್ಟರ್. ಇಷ್ಟನ್ನೇ ಓದ್ಕೊಂಡ್ರೆ ಸ್ವಲ್ಪ ಪಾಸ್ ಆಗ್ಲಿಕ್ಕೆ ಈಸಿ ಆಗುತ್ತೆ ಅನ್ನುವ ಹಾಗೆ ನಾನದು ಬರ್ದಿಟ್ಕೊಂಡಿದ್ದೀನಿ. ಸೊ ಅದು ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆ, ರೀಸೆಂಟ್ ಆಗಿ ರಿಪೀಟೆಡ್ ಆಗಿ ಯಾವ್ದೆಲ್ಲ ಬಂದಿದೆ ಅದನ್ನ ಹೇಳ್ತೇನೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸೊ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ 1ರಲ್ಲಿ ನೋಡೋದಾದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಒಂದೊಂದು ದೇಶಗಳ ಬಗ್ಗೆ ಕೇಳ್ತಾರೆ ಆಯ್ತಾ. ಸೊ ಯಾವ ವರ್ಷ ಯಾವ ದೇಶಕ್ಕೆ ಫ್ರಾನ್ಸ್ ಇದೆ, ಸ್ವಿಸ್ ಇದೆ, ಸ್ವಿಟ್ಜರ್ಲ್ಯಾಂಡ್ ಇದೆ, US ಇದೆ, ಅಮೆರಿಕ, ಬ್ರಿಟನ್, ನೀವು ನೋಡ್ತಾ ಹೋಗ್ಬೇಕು. ತುಂಬಾ ನೇಷನ್ಗಳಿದು ಸೆಕೆಂಡ್ ಡಿಗ್ರಿಯಲ್ಲಿರೋದು ರಾಜ್ಯಶಾಸ್ತ್ರದಲ್ಲಿ. ಸೊ ಯಾವ್ದು ಕೇಳ್ತಾರೆ, ಇದೇ ಕೇಳ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಎಲ್ಲ ನೇಷನ್ಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಸಮಯ ಇದ್ರೆ ದಯವಿಟ್ಟು ಎಲ್ಲವನ್ನ ಓದ್ಕೊಳ್ಳಿ. ನಾನು ಜಾಸ್ತಿ ರಿಪೀಟೆಡ್ ಆಗಿ ಬಂದಿರುವಂತಹದನ್ನು ಸ್ವಲ್ಪ ಹೇಳ್ತೇನೆ ಅಷ್ಟೇ. ಸಮಯ ಇದ್ರೆ ನೀವು ಎಲ್ಲವನ್ನ ಸ್ವಲ್ಪ ಓದ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲದ್ರದ್ದು ಆನ್ಸರ್ ಸೇಮ್ ಇರುತ್ತೆ, ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಬಂದಿರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಬರ್ಕೊಳ್ಳಿ. ಹಾಗೇನೆ ಈಗ ಜಾಸ್ತಿ ಬಂದಿರುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಬ್ಲಾಕ್ 1ರಲ್ಲಿ ರಾಜ್ಯಶಾಸ್ತ್ರದ್ದು ಬ್ರಿಟನ್ನಿನ ಸಂವಿಧಾನ. ವೆರಿ ವೆರಿ ಇಂಪಾರ್ಟೆಂಟ್ ಹಾಕೊಂಡಿದ್ದೀನಿ ಆಲ್ರೆಡಿ. ಯಾಕಂದ್ರೆ ಇದು ಬ್ರಿಟನ್ ಸಂವಿಧಾನದ ಬಗ್ಗೆ ಜಾಸ್ತಿ ಕೇಳಿದರೆ 10 or 15 ಮಾರ್ಕ್ಸ್ಗೆ ಬರುತ್ತೆ ಘಟಕ 1ರಲ್ಲಿ. ಹಾಗೇನೆ ಇನ್ನು ಘಟಕ 3ಯಲ್ಲಿ ಸಾಮಾನ್ಯ ಸಭೆ ಅಂತ ಇದೆ, ತುಂಬಾ ಸಲ ಕೇಳಿದ್ದಾರೆ. ಸೊ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಘಟಕ 3ಯಲ್ಲಿ ಬ್ರಿಟನ್ ಸಂಸತ್ತು ಏನಿದೆ, ಬ್ರಿಟನ್ ಸಂಸತ್ತು ಸಾಮಾನ್ಯ ಸಭೆ ಇದನ್ನ ಕೇಳ್ತಾರೆ. ಸೊ ಒಂದು ಬ್ರಿಟನ್ನಿನ ಸಂವಿಧಾನ ಐತಿಹಾಸಿಕ ಹಿನ್ನೆಲೆ ಅಥವಾ ಬ್ರಿಟನ್ನಿನ ಸಂವಿಧಾನದ ಲಕ್ಷಣಗಳು, ಮೇನ್ ಆಗಿ ಕೇಳ್ತಿರೋದು ಬ್ರಿಟನ್ ಸಂವಿಧಾನದ ಲಕ್ಷಣಗಳು. ಹಾಗೇನೆ ಬ್ರಿಟನ್ ಸಂಸತ್ತು ಮತ್ತು ಸಾಮಾನ್ಯ ಸಭೆ ಏನಿದೆ ಇದ್ರ ಬಗ್ಗೆ ಕೇಳ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಬ್ಲಾಕ್ 1ರಲ್ಲಿ ಶ್ರೀಮಂತ ಸಭೆ ರಚನೆ, ಅಧಿಕಾರ, ಕಾರ್ಯಗಳು. ಶ್ರೀಮಂತ ಸಭೆ ರಚನೆ ಮತ್ತು ಅಧಿಕಾರ, ಕಾರ್ಯಗಳು ಇದು ತುಂಬಾ ಇಂಪಾರ್ಟೆಂಟ್. 10 or 15 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಹಾಗೇನೆ ಇನ್ನೊಂದು ಅಮೆರಿಕ ಸಂವಿಧಾನದ ಪ್ರಧಾನ ಲಕ್ಷಣಗಳು ಯಾವ್ದ್ಯಾವ್ದು ಅಂತ. ಸೊ ಬ್ಲಾಕ್ 1ರಲ್ಲಿ ಬ್ರಿಟನ್ನಿನ ಸಂವಿಧಾನ ಪ್ರಧಾನ ಲಕ್ಷಣಗಳು ಕೇಳ್ತಾರೆ. ಹಾಗೇನೆ ಅದೇ ಬ್ರಿಟನ್ನ ಕಾರ್ಯಾಂಗ ಎಲ್ಲ ಕೇಳಬಹುದು, ಕೇಳ್ದೇನೆ ಇರ್ಬೋದು. ತುಂಬಾ ರಿಪೀಟೆಡ್ ಆಗಿ ಅಂತ ಬಂದಿರೋದಿಲ್ಲ. ನಿಮ್ ಸಮಯ ಇದ್ರೆ ನೀವು ಒಂದ್ಸಲ ಓದ್ಕೊಳ್ಳಿ. ಹಾಗೇನೆ ಘಟಕ 3ಯಲ್ಲಿ ಸಾಮಾನ್ಯ ಸಭೆ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಓದ್ಕೊಳ್ಳಿ. ಹಾಗೇನೆ ಶ್ರೀಮಂತ ಸಭೆ ರಚನೆ, ಅಧಿಕಾರ, ಕಾರ್ಯಗಳು ಕೂಡ ತುಂಬಾ ಇಂಪಾರ್ಟೆಂಟ್, ಇದು ಬಂದೇ ಬರುತ್ತೆ. ಹಾಗೆ ಅಮೆರಿಕ ಸಂವಿಧಾನದ ಲಕ್ಷಣಗಳು ಕೂಡ ಕೇಳ್ತಾರೆ. ಈ ಸಂವಿಧಾನದ ಲಕ್ಷಣಗಳನ್ನ ನೀವು ಓದ್ಕೊಂಡ್ರೆ ಸಾಕು. ಹಾಗೆ ಇನ್ನು ಬ್ಲಾಕ್ 2ಅಲ್ಲಿ ನೋಡೋದಾದ್ರೆ ರಾಜ್ಯಶಾಸ್ತ್ರದಲ್ಲಿ ಅದೇನ್ ನಾವು ಎಷ್ಟರೊಳಗೆ ನೋಡಿದೀವಿ ಅದು ಅಮೆರಿಕದಾಗಿದೆ, ಸಾರಿ ಬ್ರಿಟನ್ ಏನಾಗಿದೆ, ನೆಕ್ಸ್ಟ್ ಅಮೆರಿಕದ ಕಾರ್ಯಾಂಗ ಬರುತ್ತೆ. ಸೊ ಇಲ್ಲಿ ಕೂಡ ಅಮೆರಿಕ ಕಾರ್ಯಾಂಗದ್ದು ಮತ್ತೆ ರಾಷ್ಟ್ರಾಧ್ಯಕ್ಷರ ಅಮೆರಿಕ ಕಾರ್ಯಾಂಗ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೇನೆ ಇನ್ನು ಒತ್ತಡ ಗುಂಪುಗಳು ಅಂತ ಘಟಕ 9ರಲ್ಲಿ ಬ್ಲಾಕ್ 2ಅಲ್ಲಿ ಘಟಕ 9ನಲ್ಲಿ ಏನಿದೆ ಒತ್ತಡ ಗುಂಪುಗಳು, ಸಿಕ್ಕಾಪಟ್ಟೆ ರಿಪೀಟೆಡ್ ಕ್ವಶನ್ಸ್ ಬಂದಿದೆ. ಒತ್ತಡ ಗುಂಪುಗಳ ಲಕ್ಷಣಗಳು ಅಂತ ಕೇಳ್ತಾರೆ. ಸೊ ಇದೊಂದು ಓದ್ಕೋಬೇಕು. ಹಾಗೇನೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಸ್ವಿಸ್ ಕಾರ್ಯಾಂಗ, ಫೆಡರಲ್ ಕೌನ್ಸಿಲ್ ಅಂತ ಬರುತ್ತೆ. ಫೆಡರಲ್ ಕೌನ್ಸಿಲ್, ಸ್ವಿಸ್ ಕಾರ್ಯಾಂಗ ಇದು ಕೂಡ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಹಾಕೊಂಡಿದ್ದೀನಿ ಆಲ್ರೆಡಿ. ಸೊ ನೀವು ಘಟಕ 2ಅಲ್ಲಿ ಎಲ್ಲವನ್ನ ಓದ್ಕೊಳ್ಬೇಕು ಸ್ನೇಹಿತರೆ. ದಯವಿಟ್ಟು ನಾನು ಇದನ್ನ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಕ್ರಿಯೇಟ್ ಆಗುತ್ತೇನೋ ಅನ್ನೋ ನನಗೆ ಗೊಂದಲ ಕೂಡ ನನ್ನಲ್ಲಿದೆ. ಆದ್ರೆ ಯಾರ್ಯಾರಿಗೆ ತುಂಬಾ ಸಮಯ ಇಲ್ಲ, ನಾನು ಕೊನೆ ಕ್ಷಣದಲ್ಲಿ ಓದ್ತಾ ಇದ್ದೀನಿ ಅನ್ನೋರಿಗೆ ಜಸ್ಟ್ ಪಾಸ್ ಆಗ್ಲಿಕ್ಕೆ ಅಷ್ಟೇ ನಾನು ಹೆಲ್ಪ್ ಆಗುವ ರೀತಿಯಲ್ಲಿ ನಾನು ಈ ವಿಡಿಯೋನ ಮಾಡಿರ್ತೇನೆ. ಹಾಗಾಗಿ ಘಟಕ 2ಅಲ್ಲಿ ನೀವು ತುಂಬಾ ಓದ್ಕೊಳ್ಬೇಕು ಅಂತಂದ್ರೆ ಅಮೆರಿಕ ಕಾರ್ಯಾಂಗನ ಸ್ವಲ್ಪ ನೋಡ್ಕೊಳ್ಳಿ. ಹಾಗೇನೆ ಇಲ್ಲಿ ಒತ್ತಡ ಗುಂಪುಗಳು ಜಾಸ್ತಿ ಕೇಳಿದ್ರೆ ಒತ್ತಡ ಗುಂಪುಗಳು ಮತ್ತು ಲಕ್ಷಣಗಳು ಇದನ್ನು ಓದ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗೇನೆ ಸ್ವಿಟ್ಜರ್ಲೆಂಡಿನ ಸಂವಿಧಾನದ ಲಕ್ಷಣಗಳು ಕೂಡ ಕೇಳಿದ್ದಾರೆ. ಮತ್ತೆ ಇಲ್ಲಿ ಸ್ವಿಸ್ ಕಾರ್ಯಾಂಗ, ಫೆಡರಲ್ ಕೌನ್ಸಿಲ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಸ್ವಿಸ್ ಶಾಸಕಾಂಗ, ಫೆಡರಲ್ ಅಸೆಂಬ್ಲಿ ಕೂಡ ಕೇಳ್ತಾರೆ. ಸಮಯ ಇದ್ರೆ ಇದನ್ನು ಓದ್ಕೋಬೇಕು ನೀವು. ಹಾಗೇನೆ ಬ್ಲಾಕ್ 3ಅಲ್ಲಿ ಹೇಳೋದಾದ್ರೆ ಸ್ವಿಸ್ ನ್ಯಾಯಾಂಗ 5 ಮಾರ್ಕ್ಸ್ ಅಂತ ಹಾಕಿದ್ದೀನಿ. ಸ್ವಿಸ್ ನ್ಯಾಯಾಂಗ ಫೆಡರಲ್ ಟ್ರಿಬ್ಯುನಲ್ ಅಂತ ಬರುತ್ತೆ, ಇದನ್ನ 5 ಮಾರ್ಕ್ಸ್ಗೆ ಕೇಳಿರ್ತಾರೆ ರಿಪೀಟೆಡ್ ಆಗಿ. ಸೊ ಈ ಚಾಪ್ಟರ್ ಅನ್ನು ಸಮಯ ಇದ್ರೆ ಓದ್ಕೊಳ್ಳಿ. ಹಾಗೇನೆ ಇನ್ನೊಂದು ಫ್ರಾನ್ಸಿನ 5ನೇ ಗಣರಾಜ್ಯದ ಸಂವಿಧಾನ, ವೆರಿ 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 ಇಂಪಾರ್ಟೆಂಟ್, 15 ಮಾರ್ಕ್ಸ್ ಅಂತ ಹಾಕಿದ್ದೀನಿ. ಸೊ ಇದು ಕೂಡ ರಿಪೀಟೆಡ್ ಆಗಿ ಜಾಸ್ತಿ ಕೇಳಿರೋದ್ರಿಂದ ಘಟಕ 3ಯಲ್ಲಿ ಬ್ಲಾಕ್ 3ಯಲ್ಲಿರುವಂತಹ 14 ಘಟಕದಲ್ಲಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಏನಂದ್ರೆ ಫ್ರಾನ್ಸಿನ 5ನೇ ಗಣರಾಜ್ಯದ ಸಂವಿಧಾನ ಅಥವಾ ಐತಿಹಾಸಿಕ ಹಿನ್ನೆಲೆ ಮತ್ತೆ ಪ್ರಧಾನ ಲಕ್ಷಣಗಳು ಇದನ್ನ ಕೇಳ್ತಾರೆ.
ಹಾಗೇನೆ ಇನ್ನು ಫ್ರೆಂಚ್ ಕಾರ್ಯಾಂಗ, ಅದರಲ್ಲಿ ಫ್ರೆಂಚ್ ಪ್ರಧಾನಮಂತ್ರಿ, ಫ್ರೆಂಚ್ ಮಂತ್ರಿ ಮಂಡಲ, ಅದರ ಅಧಿಕಾರಿಗಳು ಏನಿದೆ ಇದು 15 ಮಾರ್ಕ್ಸ್ಗೆ ಬರುವಂತದ್ದು. 10 to 15 ಮಾರ್ಕ್ಸ್ಗೆ ಇದು ಕೂಡ ಬಂದೇ ಬರುತ್ತೆ. ಹಾಗಾಗಿ ಈ ಚಾಪ್ಟರ್ ಅನ್ನು ಕೂಡ ನೀವು ಓದ್ಕೋಬೇಕು. ಇನ್ನು ಫ್ರಾನ್ಸಿನ ಶಾಸಕಾಂಗ, ಲಾಸ್ಟ್ ಇಯರ್ ಇದನ್ನು ಕೇಳಿದರೆ, ಫ್ರಾನ್ಸ್ ಶಾಸಕಾಂಗ ಅಥವಾ ಫ್ರಾನ್ಸ್ ಸಂಸತ್ತು, ಇದು ಕೂಡ ಇಂಪಾರ್ಟೆಂಟ್. ಘಟಕ ಬ್ಲಾಕ್ 3 ಅಲ್ಲಿ ಫ್ರಾನ್ಸಿನ ಶಾಸಕಾಂಗ ಏನಿದೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಫ್ರಾನ್ಸಿನ ಫ್ರೆಂಚ್ ಸಂವಿಧಾನ ಮತ್ತು ನ್ಯಾಯಾಂಗ ರಚನೆ, ಅಧಿಕಾರ ಕಾರ್ಯಗಳು, ಸಮಯ ಇದೆ, ಇದನ್ನು ಕೂಡ ಓದ್ಕೊಳ್ಳಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಿದೆ, ಸ್ವಿಸ್ ನ್ಯಾಯಾಂಗ ಓದ್ಕೋಬೇಕು, ಮತ್ತೆ ಫ್ರಾನ್ಸ್ 5ನೇ ಗಣರಾಜ್ಯದ ಸಂವಿಧಾನ ಲಕ್ಷಣಗಳೇನಿದೆ ಇದನ್ನ ಓದ್ಕೋಬೇಕಾಗುತ್ತೆ. ಹಾಗೇನೆ ಫ್ರೆಂಚ್ ಕಾರ್ಯಾಂಗ ಮತ್ತು ಪ್ರಧಾನಮಂತ್ರಿ ಇದನ್ನ ಕೇಳ್ತಾರೆ, ಸೊ ಇದನ್ನು ಓದ್ಕೊಳ್ಳಿ. ಹಾಗೇನೆ ಫ್ರಾನ್ಸ್ನ ಶಾಸಕಾಂಗ ಏನಿದೆ ಇದನ್ನು ಸ್ವಲ್ಪ ಓದ್ಕೋಬೇಕು. ಇದು ಬ್ಲಾಕ್ 3 ಅಲ್ಲಿ ಇದಿಷ್ಟನ್ನು ನೀವು ಓದ್ಕೊಳ್ಳಿ. ಸಮಯ ಇದ್ರೆ ಖಂಡಿತ ಎಲ್ಲ ಚಾಪ್ಟರ್ನ ಕೂಡ ನೀವು ಕವರ್ ಮಾಡಿ. ಆಲ್ಮೋಸ್ಟ್ ಎಲ್ಲವೂ ಸೇಮ್ ಆಗಿತ್ತು, ಸ್ವಲ್ಪ ಡಿಫ್ರೆನ್ಸ್ ಬಂದಿರುತ್ತೆ, ತುಂಬಾ ಕನ್ಫ್ಯೂಷನ್ ಜಾಸ್ತಿ ಅನಿಸುತ್ತೆ. ನಿಮಗೆ ತುಂಬಾ ಟಫ್ ಅನ್ನುವಂಥದ್ದು ಯಾವ್ದಾದ್ರು ಒಂದೊಂದು ಬ್ಲಾಕಲ್ಲಿ ಒಂದೊಂದು ಚಾಪ್ಟರ್ನ ನೀವು ಓದಬೇಡಿ. ಯಾಕಂದ್ರೆ ಇದರಲ್ಲಿ ನಿಮ್ಗೆ ಆಪ್ಷನ್ಗೆ ಇಟ್ಕೊಂಡ್ರೆ ಸ್ವಲ್ಪ ಈಸಿ ಇರುವಂಥದ್ದಲ್ಲಿ ನೀವು ಓದ್ಕೊಂಡು ಪಾಸ್ ಆಗಲಿಕ್ಕೆ ಈಸಿ ಆಗ್ತದೆ. ನಾನು ಯಾರನ್ನು ದಾರಿ ತಪ್ಪಿಸ್ತಾ ಇಲ್ಲ, ಅದನ್ನು ಓದಬೇಡಿ ಇದನ್ನು ಓದಬೇಡಿ ಅಂತ ಇಲ್ಲ. ಕೊನೆ ಕ್ಷಣದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಓದ್ಕೊಂಡು ಪಾಸ್ ಆಗಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ. ಯಾಕಂದ್ರೆ ನಾನು ಈ ಒಂದು ಎಕ್ಸಾಮ್ ಅನ್ನು ದಾಟಿ ಬಂದಿರೋದ್ರಿಂದ ನನಗೆ ಅರ್ಥ ಆಗ್ತದೆ. ಹಾಗಾಗಿ ನಾನು ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಕ್ವಶನ್ಸ್ ಅನ್ನೆಲ್ಲ ನೋಡ್ಕೊಂಡು ಪಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಓದ್ಕೊಳ್ಳುವಾಗ್ಲೇನೆ. ಸೊ ನಿಮಗೂ ಕೂಡ ಅದನ್ನೆಲ್ಲ ಹೇಳ್ತಾ ಇದ್ದೀನಿ. ಇನ್ನು ಬ್ಲಾಕ್ 3 ನೋಡಿ, ಬ್ಲಾಕ್ 4 ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಬ್ಲಾಕ್ 4 ಆಗಿರುತ್ತೆ. ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ 4 ಅನ್ನ ನೀವು ಮಿಸ್ ಮಾಡೋ ಹಂಗಿಲ್ಲ, ಯಾಕಂದ್ರೆ ಇದು ತುಂಬಾ ಕ್ವಶನ್ಸ್ ರಿಪೀಟೆಡ್ ಆಗಿ ಬಂದಿದೆ. ಸೊ ಇಷ್ಟರೊಳಗೆ ಏನ್ ಹೇಳಿದ್ದೀರಾ ಅದು ಎಲ್ಲದಕ್ಕಿಂತಲೂ ಬ್ಲಾಕ್ 4 ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಜಪಾನಿನ ಸಂವಿಧಾನ ಮತ್ತೆ ಜಪಾನ್ ನಾಗರಿಕರ ಲಾಸ್ಟ್ ಇಯರ್ ಇದು ಬಂದಿದೆ 10 ಮಾರ್ಕ್ಸ್ಗೆ, ಕಳೆದ ವರ್ಷ 2025 ಅವರಿಗೆ ಬಂದಿದೆ. ಜಪಾನ್ ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳು. ಸೊ ತುಂಬಾ ಇಂಪಾರ್ಟೆಂಟ್ ಇದೆ, ಇದನ್ನೊಂದು ಖಂಡಿತವಾಗಿ ಓದ್ಕೊಳ್ಳಿದ್ದು. ಇದು 5 ಮಾರ್ಕ್ಸ್ಗೆ ಅಥವಾ 10-15 ಮಾರ್ಕ್ಸ್ಗೆ ಬಂದೇ ಬರುವಂಥದ್ದು, ಮಿಸ್ ಮಾಡಬೇಡಿ. ಬ್ಲಾಕ್ 4 ಅನ್ನ ಯಾವ ಚಾಪ್ಟರ್ ಹೇಳಿದ್ದೀನಿ ಖಂಡಿತ ಅದಷ್ಟನ್ನು ಓದ್ಕೊಳ್ಳೇಬೇಕು ನೀವು. ಇದ್ರಲ್ಲೇ ಮೇ ಬಿ ಪಾಸ್ ಆಗುವಂಥ ಕ್ವಶನ್ಸ್ಗಳು ಕೂಡ ಬಂದಿರುತ್ತೆ, ಅಷ್ಟು ಚಾನ್ಸಸ್ ಇರುತ್ತೆ. ಸೊ ಬ್ಲಾಕ್ 4 ಅನ್ನ ನೀವು ಮಿಸ್ ಮಾಡಬೇಡಿ. ಇದರಲ್ಲಿ ಜಪಾನ್ ಸಂವಿಧಾನದ ಲಕ್ಷಣಗಳು ಮತ್ತೆ ಜಪಾನ್ ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳು ತುಂಬಾ ಡಿಫಿಕಲ್ಟ್ ಏನಿಲ್ಲ, ಈಸಿ ಆಗಿರುತ್ತೆ. ಪಾಯಿಂಟ್ಸ್ ಎಲ್ಲ ತುಂಬಾ ಈಸಿ ಇದೆ. ಇದನ್ನ ನಾನೊಂದು ಖಂಡಿತ ಕ್ಲಾಸ್ ಮಾಡ್ತೇನೆ, ನೀವು ಈ ಕ್ಲಾಸ್ ಅನ್ನ ನೋಡಿ. ಸದ್ಯದಲ್ಲೇ ಇದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಇನ್ನೊಂದು ಪಾಯಿಂಟ್ ಅಂದ್ರೆ ಘಟಕ 20 ಅಲ್ಲಿರುವಂತಹದ್ದು ಜಪಾನಿನ ಕಾರ್ಯಾಂಗ. ಇವರು ಚಕ್ರವರ್ತಿ, ತುಂಬಾ ಈಸಿ ಇದೆ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಪಾನ್ ಚಕ್ರವರ್ತಿ ಪಾಯಿಂಟ್ಗಳು ಕೂಡ ತುಂಬಾ ಡಿಫಿಕಲ್ಟ್ ಆಗದೆ ಇರುವಂತದ್ದೇನಲ್ಲ, ಒಂದ್ಸಲ ಓದ್ಕೊಳ್ಳೋ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇದು ಕೂಡ ಲಾಸ್ಟ್ ಇಯರ್ ಬಂದಿದೆ. ಜಪಾನಿನ ಕಾರ್ಯಾಂಗ ಮತ್ತೆ ಜಪಾನ್ ಚಕ್ರವರ್ತಿ ತುಂಬಾ ಇಂಪಾರ್ಟೆಂಟ್. ಚಕ್ರವರ್ತಿ ಅನ್ನುವಂತಹ ಈ ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ, ಖಂಡಿತ ಇದು ಬಂದೇ ಬರುತ್ತೆ. ಸೊ ಜಪಾನಿನ ಸಂವಿಧಾನ, ನಾಗರಿಕರ ಹಕ್ಕು ಕರ್ತವ್ಯಗಳು, ಹಾಗೇನೆ ಜಪಾನಿನ ಚಕ್ರವರ್ತಿ ಅಂದ್ರೆ ಏನಿರ್ತಾರೆ ಅವ್ರು ಮೇನ್ ಅಲ್ಲಿ ಲೀಡ್ ಮಾಡೋದು ಜಪಾನಿಗೆ ಚಕ್ರವರ್ತಿ ಅಂತ ಹೇಳ್ತಾರೆ, ಅವರಿದ್ದು ಕ್ವಶನ್ಸ್ ಬರುತ್ತೆ. ಸೊ ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್, ನೀವು ಓದ್ಕೊಳ್ಳೇಬೇಕಾಗುತ್ತೆ. ಹಾಗೇನೆ ಇನ್ನೂ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಅಂದ್ರೆ ಜಪಾನಿನ ಡಯಟ್. ನೀವು ಈಗಾಗಲೇ ನೋಡ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬಾ ಸಲ ರಿಪೀಟೆಡ್ ಆಗಿ ಡಯಟ್ ಅನ್ನುವಂತಹ ಒಂದು ವಿಷಯದಿಂದ. ಜಪಾನಿನ ಡಯಟ್ ಅಂದ್ರೆ ಅವ್ರದ್ದು ಸಂಸತ್ತಿಗೆ ಡಯಟ್ ಅಂತ ಕರೀತಾರೆ, ಜಪಾನಿನ ಸಂಸತ್ತಿಗೆ. ಸೊ ಜಪಾನ್ ಸಂಸತ್ತು ಅಥವಾ ಜಪಾನ್ ಡಯಟ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೇನೆ ನಿಮ್ಗೆ ಇನ್ನು 5 ಮಾರ್ಕ್ಸ್ಗೆ ಕೇಳುವಂತ ಜಪಾನಿನ ಪಕ್ಷ ಪದ್ಧತಿ ಅಂತ ಕೇಳ್ತಾರೆ. ಜಪಾನಿನ ನ್ಯಾಯಾಂಗಗಳ ಬಗ್ಗೆ ಕೇಳಿದ್ರೆ ತುಂಬಾ ಕಮ್ಮಿ, ಪಕ್ಷ ಪದ್ಧತಿ ಬಗ್ಗೆ ಕೇಳಿದ್ರು ಕೇಳಬಹುದು. ಬೇಕಾದ್ರೆ ಈ ಚಾಪ್ಟರ್ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ, ಇದೊಂದು ಪಾಯಿಂಟ್ ಅನ್ನು ಬಿಡ್ಬೋದು. ಸಮಯ ಇದ್ರೆ ದಯವಿಟ್ಟು ಓದ್ಕೊಳ್ಳಿ. ಹಾಗೇನೆ ಸ್ಟೇಟ್ ಕೌನ್ಸಿಲ್ ಅನ್ನುವಂಥದ್ದು 5 ಮಾರ್ಕ್ಸ್ಗೆ ಬಂದಿದೆ. ಕಮ್ಯುನಿಸ್ಟ್ ಚೀನಾದ ಸಂವಿಧಾನ ಅಥವಾ ಚೀನಾದ ಪ್ರಧಾನ ಲಕ್ಷಣಗಳು, ಇದು ಚೀನಾಕ್ಕೆ ಸಂಬಂಧಪಟ್ಟಿರೋದು. ಚೀನಾದ ಸಂವಿಧಾನದ ಪ್ರಧಾನ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್, ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಹಾಗೇನೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು 10 or 15 ಮಾರ್ಕ್ಸ್ಗೆ ಬರುವಂತದ್ದು ಚೀನಾ ಶಾಸಕಾಂಗ. ಚೀನಾದ ಕಮ್ಯುನಿಸ್ಟ್ ಏನಿದೆ, ಚೀನಾದ ಕಮ್ಯುನಿಸ್ಟ್ ಪಕ್ಷ ಸಂಘಟನೆ ಮತ್ತು ಪಾತ್ರ ಏನಿದೆ, ಈ ಚಾಪ್ಟರ್ 24 ಲಾಸ್ಟ್ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಬ್ಲಾಕ್ 4 ಅಲ್ಲಿ ನೀವು 1-2 ಬೇಕಾದ ಸಮಯ ಇಲ್ಲ ಅಂತ ಹೇಳಿದ್ರೆ ಇದೊಂದು ಚಾಪ್ಟರ್ ಬಿಡ್ಬೋದು. ನ್ಯಾಯಾಂಗ, ಸರ್ವೋಚ್ಚ ನ್ಯಾಯಾಲಯದ ಸಂಘಟನೆ, ಆಕ್ಚುಲಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬ್ಲಾಕ್ 4 ಅಲ್ಲಿ ಖಂಡಿತ ನೀವು ಓದ್ಕೊಂಡ್ರೆ ನೀವು ಪಾಸ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದೊಂದು ಬ್ಲಾಕ್ ಏನಿದೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ನಾನು ಹೇಳಿರುವಂತದನ್ನ ಖಂಡಿತ ನೀವು ಓದ್ಕೊಂಡ್ರೆ ಪಾಸ್ ಆಗ್ತೀರಾ. ಇದಿಷ್ಟೆಲ್ಲ ಓದ್ಕೊಳ್ಳಿ. ಹಾಗೇನೆ ಬ್ಲಾಕ್ 2, 3, 4 ಅಲ್ಲಿ 1, 2, 3, 4, 3 ಅಲ್ಲಿ ಕೂಡ ಏನ್ ಹೇಳಿದರೆ ಅದಷ್ಟೆಲ್ಲ ಓದ್ಕೊಳ್ಳಿ. ಯಾವ್ದಾದ್ರು ನಿಮ್ಗೆ ಟಾಪಿಕ್ ತುಂಬಾ ಡಿಫಿಕಲ್ಟ್, ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಅಂತಹ ಕ್ವಶನ್ಸ್ ಅಥವಾ ಅಂತ ಚಾಪ್ಟರ್ ಅನ್ನ ನೀವು
ಅಲ್ಲಿ ಹೆಂಗಿದ್ರು ನಮಗೆ 1 or 2 ಆಪ್ಷನ್ಗೆ ಕೊಟ್ಟಿರ್ತಾರಲ್ಲ, ಆಪ್ಷನ್ಗೆ ನಾನು ಆ ಕ್ವಶನ್ಸ್ನ ಬಿಟ್ಬಿಡ್ತೀನಿ, ಉಳಿದದ್ದು ಓದ್ಕೊಳ್ತೀನಿ ಅನ್ನುವಂಥವ್ರು ಆ ಕ್ವಶನ್ ಏನು ನಿಮಗೆ ಡಿಫಿಕಲ್ಟ್ ಅರ್ಥ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ಚಾಪ್ಟರ್ ಯಾವುದಿದೆ ಅದನ್ನು ಬಿಟ್ಬಿಡಿ, ಈಸಿ ಇರುವಂಥ ಚಾಪ್ಟರ್ನೆಲ್ಲ ಓದ್ಕೊಂಡು ಹೋಗಿ, ಕಷ್ಟವಿರುವಂಥದ್ದನ್ನು ನಾನು ಆಪ್ಷನ್ಗೆ ಬಿಡ್ತೇನೆ ಅನ್ನುವಂಥ ಒಂದು ನಿರ್ಧಾರ ಮಾಡಿಕೊಂಡು ಉಳಿದದನ್ನೆಲ್ಲ ಓದಿದ್ರೆ ನಿಮಗೆ ಎಕ್ಸಾಮ್ಗೆ ಈಸಿ ಆಗ್ತದೆ. ಸಮಯ ಇದ್ದವರು ದಯವಿಟ್ಟು ಖಂಡಿತ ಹೇಳ್ತಾರೆ ಎಲ್ಲ ಚಾಪ್ಟರ್ನ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗೀರಿ. ಸಮಯ ಇಲ್ಲ ಅನ್ನುವಂಥವ್ರು ಮಾತ್ರ ನಾನು ಹೇಳಿರುವ ಇಂಪಾರ್ಟೆಂಟ್ ಚಾಪ್ಟರ್ ಓದಿದ್ರೆ ಎಕ್ಸಾಮಲ್ಲಿ ನಿಮಗೆ ಪಾಸ್ ಆಗಲಿಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಇದೆಲ್ಲ ಫಸ್ಟ್ ನೀವು ಓದೋ ಮೊದಲು ಯಾವ್ದು ಇಂಪಾರ್ಟೆಂಟ್ ಇದೆ ಬುಕ್ ನೋಡ್ಕೊಳ್ಳಿ, ತುಂಬ ಕನ್ಫ್ಯೂಸ್ ಆಗುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಬಂದು ನೋಡಿದವ್ರಿಗೆ ಯಾವ್ದು ಓದ್ಕೊಳ್ಳಿ, ಎಷ್ಟಿದೆ ಎಕ್ಸಾಮ್, ಇಷ್ಟೇ ದಿನ ಇರೋದು, ಹೇಗೆ ಏನೆಲ್ಲ ಅನಿಸುತ್ತೆ. ಯಾವತ್ತೂ ಅಂತ ಅದೆಲ್ಲ ತೊಗೊಂಡು ಎಕ್ಸ್ಟ್ರಾ ಸ್ಟ್ರೆಸ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನಿಲ್ಲ, ಫಸ್ಟ್ ಇಂಪಾರ್ಟೆಂಟ್ ಯಾವುದಿದೆ ಎಕ್ಸಾಮ್ಗೆ ಯಾವುದು ಜಾಸ್ತಿ ರಿಪೀಟೆಡ್ ಆಗಿ ಬಂದಿದೆ ಆ ಚಾಪ್ಟರ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಆ ಬುಕ್ ಆ ಪೇಪರ್ನ ತೊಗೊಂಡು ಮೀನ್ಸ್ ಆ ಪೇಜನ್ನು ತೆಗೆದು ಸ್ವಲ್ಪ ಓದ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ. ಸದ್ಯದಲ್ಲೇ ನನಗೆ ಏನು ಇಂಪಾರ್ಟೆನ್ಸ್ ಇದೆ ರಾಜ್ಯಶಾಸ್ತ್ರದಲ್ಲಿ ಅದರದ್ದೆಲ್ಲದಕ್ಕೂ ಕೂಡ ಈಸಿಯಾಗಿ ಅರ್ಥ ಆಗುವ ಹಾಗೆ ನಾನು ನಿಮಗೆ ಕ್ಲಾಸ್ ಮಾಡಿ ಹಾಕ್ತೇನೆ. ಸೊ ನೀವು ಪುಸ್ತಕ ಇಟ್ಕೊಂಡು ಓದ್ಲಿಕ್ಕೆ ಆಗಲ್ಲ ಅನ್ನೋರು ಏನಾದರೂ ಕೆಲಸ ಮಾಡಿಕೊಂಡು ಮೊಬೈಲಲ್ಲೇ ಕೂಡ ಕ್ಲಾಸನ್ನು ಕೇಳ್ಬೋದು. ಆದಷ್ಟು ಬೇಗ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇನೆ. ಹೇಳಿರುವಂತಹ ಯಾವುದೆಲ್ಲ ಚಾಪ್ಟರ್ ಇದೆ ಅದಷ್ಟನ್ನು ನೀವು ಓದ್ಕೊಂಡ್ರೆ ಖಂಡಿತ ನೀವು ಪಾಸ್ ಆಗೋದಂತೂ ಗ್ಯಾರಂಟಿ. ಪಾಸ್ ಆಗೋಷ್ಟು ಮಾರ್ಕ್ ಅಂತ ಅಷ್ಟರಲ್ಲಿ ಬರುತ್ತೆ. ಆ್ಯಕ್ಚುಲಿ ಇದರಲ್ಲಿ ಎಷ್ಟು ನಾನು ಹೇಳಿರೋಷ್ಟು ಟಾಪಿಕ್ ಓದ್ಕೊಂಡು ಪಾಸ್ ಎಲ್ಲ ಚೆನ್ನಾಗಿ ಮಾರ್ಕ್ಸ್ ಕೂಡ ತೆಗಿಬೋದು, ಆದರೆ ಪಾಸ್ ಆಗೋಷ್ಟಂತೂ ಖಂಡಿತ ಅದಷ್ಟು ಚಾಪ್ಟರಲ್ಲಿ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಧನ್ಯವಾದಗಳು ಸ್ನೇಹಿತರೆ.